ಪ್ರೆಗ್ನೆನ್ಸಿ ಸ್ಪೆಷಲ್ ಫುಡ್ ಎಪಿಸೋಡ್ 2. ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ ತಿಂದರೆ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ನೋಷ್ಟು ಪೇಷನ್ಸು ಪ್ರೆಗ್ನೆಂಟ್ ಲೇಡೀಸಿಗೆ ಇರೋದಿಲ್ಲ. ಸೊ ಈ ರೀತಿ ಲಾಡು ಮಾಡಿ ಇಟ್ಕೊಂಡ್ರೆ ಸಾಕು. ನೀವು ದಿನ ಒಂದು ತಿಂದರೆ ನಿಮ್ಗೆ ಎಲ್ಲ ಥರದ ನ್ಯೂಟ್ರಿಷನ್ ಸಿಗುತ್ತೆ. ಇದು ಮಾಡೋದಕ್ಕೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಬಾದಾಮಿ, ಆಕ್ರೂಟು, ಪಿಸ್ತಾ ಹಾಗೆ ಗೋಡಂಬಿನ ಚಿಕ್ಕದಾಗಿ ಪೀಸ್ ಮಾಡಿ ಹುರಿತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಸೀಡ್ಸ್ ಸಹ ಹಾಕ್ಕೊಂಡು ಹುರ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಶುಗರ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಖರ್ಜೂರನ ತೊಗೊತಾ ಇದ್ದೀನಿ. ಖರ್ಜೂರನ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಫಸ್ಟು ಈ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟ್ಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆ ಪೇಸ್ಟ್ನ ಹಾಕಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕಾಗುತ್ತೆ. ಇದನ್ನು ನೀವು ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳಿಗೂ ಸಹ ಕೊಡ್ಬೋದು. ಚಿಕ್ಕ ಮಕ್ಕಳು ಬೆಳವಣಿಗೆಗೂ ಇದು ತುಂಬಾ ಉಪಯೋಗ ಆಗುತ್ತೆ. ಒಂದ್ಸಾರಿ ಟ್ರೈ ಮಾಡಿ. ಇದು ಚೆನ್ನಾಗಿ ಹುರಿಯೋದಾದಮೇಲೆ ಇದಕ್ಕೆ ನಾನು ಆಲ್ರೆಡಿ ಹುರಿದಿಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮತ್ತೆ ಒಂದ್ಸಾರಿ ಕಲಿಸ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಲಾಡು ಮಾಡಿದರೆ ಆಯಿತು. ಡ್ರೈ ಫ್ರೂಟ್ಸ್ ಲಾಡು ಈಸ್ ರೆಡಿ. ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ಫಾಲೋ ಮಾಡಿ.